ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ವಿಜ್ಞಾನ ಭಾಗ 1ರ 6ನೇ ಅಧ್ಯಾಯ ಜೀವಿಗಳಲ್ಲಿ ಉಸಿರಾಟ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಥವಾ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಅಭ್ಯಾಸಗಳು. 1ನೇ ಪ್ರಶ್ನೆ, ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ? ಏಕೆಂದರೆ ಓಟದ ಸಂದರ್ಭದಲ್ಲಿ ಕ್ರೀಡಾಳುಗಳಿಗೆ ಹೆಚ್ಚಿನ ಶಕ್ತಿ ಬೇಕಾಗಿರುತ್ತದೆ. ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿ ಮತ್ತು ಆಕ್ಸಿಜನ್ನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಅವರು ವೇಗವಾಗಿ ಮತ್ತು ದೀರ್ಘವಾಗಿ ಉಸಿರಾಡಿ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುವರು. ಆದರೆ ಸಾಮಾನ್ಯ ಸ್ಥಿತಿಯಲ್ಲಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ ಅಥವಾ ಬೇಕಾಗುವುದಿಲ್ಲ. 2ನೇ ಪ್ರಶ್ನೆ, ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸಾಮ್ಯತೆಗಳು: ಎರಡೂ ಉಸಿರಾಟಗಳು ಜೀವಿಗಳಲ್ಲಿ ನಡೆಯುತ್ತವೆ. ಅಂದರೆ ಆಕ್ಸಿಜನ್ ಸಹಿತ ಅಥವಾ ರಹಿತ ಎರಡೂ ಸಹ ಜೀವಿಗಳಲ್ಲೇ ನಡೆಯುತ್ತವೆ. ಈ ಎರಡೂ ಉಸಿರಾಟಗಳು ಉತ್ಪನ್ನಗಳನ್ನು ನೀಡುತ್ತವೆ. ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಈ ರೀತಿಯ ಉತ್ಪನ್ನಗಳನ್ನು ಎರಡೂ ಉಸಿರಾಟಗಳು ಸಹ ನೀಡುತ್ತವೆ. ಎರಡೂ ಉಸಿರಾಟಗಳು ಆಹಾರವನ್ನು ವಿಭಜಿಸುತ್ತವೆ. ಇವು ಸಾಮ್ಯತೆಗಳು. ವ್ಯತ್ಯಾಸಗಳು: ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಅಂದರೆ ಆಕ್ಸಿಜನ್ ಉಪಸ್ಥಿತಿ ಅಂತಂದರೆ ಆಕ್ಸಿಜನ್ ಇದ್ದಾಗ ಮಾತ್ರ ಈ ಉಸಿರಾಟ ನಡೆಯುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಆಕ್ಸಿಜನ್ ಇಲ್ಲದೆ, ಅನುಪಸ್ಥಿತಿ ಅಂತಂದರೆ ಆಕ್ಸಿಜನ್ ಇಲ್ಲದೆ ನಡೆಯುತ್ತದೆ. ಇಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ. ಎಲ್ಲಿ? ಆಕ್ಸಿಜನ್ನ ಸಹಿತ ಉಸಿರಾಟದಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿ ಇಲ್ಲಿ ಬಿಡುಗಡೆಯಾಗುತ್ತದೆ. ಆದರೆ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಉತ್ಪತ್ತಿಯಾಗುತ್ತದೆ ಅಥವಾ ಬಿಡುಗಡೆಯಾಗುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟ ನಿಧಾನವಾಗಿರುತ್ತದೆ. ಇದು ವೇಗವಾಗಿ ನಡೆಯುತ್ತದೆ. ಇಲ್ಲಿ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ ಇಲ್ಲಿ ಬಿಡುಗಡೆಯಾಗುತ್ತವೆ. ಅಂದರೆ ಇವಿಷ್ಟು ಏನು ಇಲ್ಲಿ ಮೇಲೆ ಹೇಳಿದ ಹಾಗೆ ಇವು ಉತ್ಪನ್ನಗಳು. ಇವಿಷ್ಟನ್ನು ಅವು ಬಿಡುಗಡೆ ಮಾಡುತ್ತವೆ. ಇಲ್ಲಿ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಆಲ್ಕೋಹಾಲ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತದೆ. 3ನೇ ಪ್ರಶ್ನೆ, ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ? ಹೆಚ್ಚು ಧೂಳು ತುಂಬಿದ ಗಾಳಿಯಲ್ಲಿ ಅನೇಕ ಬೇಡವಾದ ಅಥವಾ ಅನಪೇಕ್ಷಿತ ಧೂಳಿನ ಕಣಗಳಿರುತ್ತವೆ. ನಾಸಿಕ ಕುಹರದಲ್ಲಿರುವ ಕೂದಲುಗಳು, ನಾಸಿಕ ಅಂದರೆ ಮೂಗಿನ ಕುಹರದಲ್ಲಿರುವಂತಹ ಕೂದಲುಗಳು ಈ ಧೂಳಿನ ಕಣಗಳನ್ನು ತಡೆಯುತ್ತವೆ. ಆದರೂ ಕೆಲವೊಮ್ಮೆ ಆ ಕಣಗಳು ಈ ನಾಸಿಕ ಅಥವಾ ಮೂಗಿನ ಕುಹರದ ಕೂದಲನ್ನು ದಾಟಿ ಮುಂದೆ ಹೋಗಿ ನಾಸಿಕ ಕುಹರದ ಒಳಗೋಡೆಗೆ, ಈ ಮೂಗಿನ ಕುಹರದ ಒಳಗೋಡೆಗೆ ಕಿರಿಕಿರಿ ಉಂಟು ಮಾಡುವುದರಿಂದ ನಾವು ಸೀನುತ್ತೇವೆ. 4ನೇ ಪ್ರಶ್ನೆ ಸರಿಯಾಗಿ ಗಮನಿಸಿ. 3 ಪ್ರನಾಳಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದನ್ನು 4/3 ನೀರಿನಿಂದ ತುಂಬಿಸಿ. ಅವುಗಳನ್ನು A, B ಮತ್ತು C ಎಂದು ಗುರುತು ಮಾಡಿ. A ಪ್ರನಾಳದಲ್ಲಿ ಒಂದು ಬಸವನ ಹುಳುವನ್ನು, B ಪ್ರನಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು C ಪ್ರನಾಳದಲ್ಲಿ
ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನೂ ಇಡಿ. ಯಾವ ಪ್ರಮಾಣದಲ್ಲಿ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಅಂದರೆ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾರೆ. ಒಂದೊಂದೇ ಪ್ರಮಾಣವನ್ನು ಗಮನಿಸಿ. ಎ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಅಥವಾ ಪ್ರಮಾಣ ಅತಿ ಹೆಚ್ಚಾಗಿರುತ್ತದೆ, ಏಕೆಂದರೆ ಬಸವನ ಹುಳು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ. ಬಿ ಪ್ರಮಾಣ ಇದರಲ್ಲಿ ಜಲಸಸ್ಯ ಇರೋದರಿಂದ ಈ ಜಲಸಸ್ಯವು ಆಹಾರ ತಯಾರಿಗಾಗಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿ ಆಕ್ಸಿಜನ್ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಬಿ ಪ್ರಮಾಣದಲ್ಲಿ ಆಕ್ಸಿಜನ್ ಸಾರತೆ ಅಥವಾ ಪ್ರಮಾಣ ಹೆಚ್ಚು. ಸಿ ಪ್ರಮಾಣದಲ್ಲಿ ಬಸವನ ಹುಳು ಬಿಡುಗಡೆ ಮಾಡಿದಂತಹ ಕಾರ್ಬನ್ ಡೈಆಕ್ಸೈಡ್ ಬಳಸಿ ಜಲಸಸ್ಯ ಆಹಾರ ತಯಾರಿಸುತ್ತದೆ ಮತ್ತು ಜಲಸಸ್ಯ ಬಿಡುಗಡೆ ಮಾಡಿದ ಆಕ್ಸಿಜನ್ ಬಸವನ ಹುಳು ಬಳಸಿಕೊಳ್ಳುತ್ತದೆ. ಆದ್ದರಿಂದ ಎ ಪ್ರಮಾಣದಲ್ಲಿ CO2ನ ಸಾರತೆ ಹೆಚ್ಚಾಗಿರುತ್ತದೆ. 5ನೇ ಪ್ರಶ್ನೆ, ಸರಿ ಉತ್ತರವನ್ನು ಗುರುತು ಮಾಡಿ. ಜಿರಳೆಯ ದೇಹದಲ್ಲಿ ಗಾಳಿಯು ಒಳ ಪ್ರವೇಶಿಸುವ ಭಾಗ ಸ್ಪೈರಕಲ್ಗಳು. ಇಲ್ಲಿದೆ ನೋಡಿ, ಸ್ಪೈರಕಲ್ಗಳು. ಬಿ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು. ಯಾವುದು? ಲ್ಯಾಕ್ಟಿಕ್ ಆಮ್ಲದಿಂದ. ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಈ ಸೆಳೆತ ಕಂಡುಬರುವುದು. ಸಿ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ 15ರಿಂದ 18. ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಕೆಳಕ್ಕೆ ಚಲಿಸುತ್ತವೆ. 6ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಕಾಲಮ್ 1ರಲ್ಲಿ ಈ ಜೀವಿಗಳನ್ನು ಕೊಟ್ಟಿದ್ದಾರೆ ಹಾಗೂ ಅವುಗಳನ್ನು ಸೂಕ್ತ ಅಂಶಗಳೊಂದಿಗೆ ನಾವು ಇಲ್ಲಿ ಹೊಂದಿಸಬೇಕು. ಈಸ್ಟ್ ಆಲ್ಕೋಹಾಲ್, ವಪೆ ಎದೆಯ ಕುಹರ, ಚರ್ಮ ಎರೆಹುಳು, ಎಲೆಗಳು ಪತ್ರರಂಧ್ರ, ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ. ಅಂದರೆ ಇಲ್ಲಿ ಕೊಟ್ಟಂತಹ ಜೀವಿಗಳು ಯಾವ ಅಂಗಗಳ ಮೂಲಕ ಅಥವಾ ಯಾವುದರ ಮೂಲಕ ಉಸಿರಾಟವನ್ನು ನಡೆಸ್ತವೆ ಅವುಗಳನ್ನು ಕೊಟ್ಟಿದ್ದಾರೆ. ಈಸ್ಟ್ ಇಲ್ಲಿ ನೋಡಿ, ಆಲ್ಕೋಹಾಲ್, ಅದು ಆಲ್ಕೋಹಾಲನ್ನು ಬಿಡುಗಡೆ ಮಾಡುತ್ತೆ. ವಫೆ ಎದೆಯ ಕುಹರ, ಅದು ಎಲ್ಲಿ ಬರುತ್ತೆ? ಎದೆಯ ಕುಹರದಲ್ಲಿ. ಚರ್ಮ ಎರೆಹುಳು, ಅಂದರೆ ಈ ಎರೆಹುಳು ಯಾವುದರ ಮೂಲಕ ಉಸಿರಾಟ ಮಾಡುತ್ತೆ? ಚರ್ಮ. ಎಲೆಗಳು ಪತ್ರರಂಧ್ರಗಳ ಮೂಲಕ, ಮತ್ತು ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ. ಸರಿ ತಪ್ಪು ಗುರುತಿಸಿ. ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆಯಾಗುತ್ತದೆ. ತಪ್ಪು, ಏಕೆಂದರೆ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಏನಾಗುತ್ತೆ? ಹೆಚ್ಚಾಗುತ್ತದೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಬಿ ಸಸ್ಯಗಳು ದ್ಯುತಿಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ. ಹೌದು, ಈ ಹೇಳಿಕೆ ತಪ್ಪು. ಏಕೆಂದರೆ ಇಲ್ಲಿ ಗಮನಿಸಿ, ಸಸ್ಯಗಳು ದ್ಯುತಿಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ನಡೆಸ್ತವೆ, ಆದರೆ ಉಸಿರಾಟವನ್ನು ರಾತ್ರಿ ಅಲ್ಲದೆ ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲೂ ಅವು ಉಸಿರಾಟ ಮಾಡುವುದರಿಂದ ಈ ಹೇಳಿಕೆ ತಪ್ಪಾಗಿದೆ. ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ. ಈ ಹೇಳಿಕೆ ಸರಿಯಾಗಿದೆ. ಮೀನುಗಳಲ್ಲಿ ಉಸಿರಾಟಕ್ಕಾಗಿ
ಶ್ವಾಸಕೋಶಗಳಿವೆ. ಈ ಹೇಳಿಕೆ ತಪ್ಪಾಗಿದೆ. ಉಚ್ಛ್ವಾಸದಲ್ಲಿ ಎದೆಯ ಕುಹರದ ಗಾತ್ರ ಹೆಚ್ಚಾಗುತ್ತದೆ. ಹೌದು, ಉಚ್ಛ್ವಾಸದ ಸಮಯದಲ್ಲಿ ಎದೆಯ ಕುಹರದ ಗಾತ್ರ ಹೆಚ್ಚಾಗುತ್ತದೆ. 8ನೇ ಪ್ರಶ್ನೆ, ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ. ಆ ಪದಗಳು ಕೆಳಗಿನಿಂದ ಮೇಲಕ್ಕೆ, ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು. ನಿಮ್ಮ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ. ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಒಳಗೆ ನೀಡಲಾಗಿದೆ. ಕೀಟಗಳ ಗಾಳಿ ಕೊಳವೆಗಳು ಶ್ವಾಸನಾಳ. ಎದೆಯ ಕುಹರವನ್ನಾವರಿಸಿದ ಅಸ್ಥಿ ರಚನೆಗಳು ಪಕ್ಕೆಲುಬುಗಳು. ಎದೆಯ ಕುಹರದ ಬುಡದಲ್ಲಿರುವ ಸ್ನಾಯುವಿನ ಹಾಳೆ ವಫೆ. ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಪತ್ರರಂಧ್ರಗಳು. ಕೀಟಗಳ ದೇಹದ ಪಾರ್ಶ್ವಗಳಲ್ಲಿರುವ ಸಣ್ಣ ರಂಧ್ರಗಳು ಸ್ಪೈರಕಲ್ಗಳು. ಮಾನವರ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು. ಉಚ್ಛ್ವಾಸದ ಮೂಲಕ ನಾವು ಗಾಳಿಯನ್ನು ಒಳತೆಗೆದುಕೊಳ್ಳುವಂತಹ ರಂಧ್ರಗಳು ಅಂದರೆ ನಾಸಿಕ ರಂಧ್ರಗಳು ಅಥವಾ ಮೂಗಿನ ರಂಧ್ರಗಳು. ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಜೀವಿ ಯಾವುದು? ಈಸ್ಟ್. ಆಕ್ಸಿಜನ್ ಇಲ್ಲದೇನೆ ಉಸಿರಾಡುವಂತಹ ಜೀವಿ ಯಾವುದಂದರೆ ಅದು ಈಸ್ಟ್. ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ ಜಿರಳೆ. 9ನೇ ಪ್ರಶ್ನೆ, ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆ? ಉತ್ತರ, ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ಪರ್ವತಗಳ ಮೇಲೆ ಹೋಗ್ತಾ ಇದ್ದಾಗೆ ನಮಗೆ ಇಲ್ಲಿ ನೆಲದ ಮೇಲೆ ಸಿಗುವಂತಹ ಗಾಳಿಯ ಪ್ರಮಾಣಕ್ಕಿಂತನೂ ಅಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಇರೋದರಿಂದ ಅಲ್ಲಿ ಹೋಗುವಂತಹ ವ್ಯಕ್ತಿಗಳು ಆಕ್ಸಿಜನನ್ನು ಕೊಂಡೊಯ್ಯುತ್ತಾರೆ. ಆತ್ಮೀಯರೇ, ಇಲ್ಲಿವರೆಗೂ ನಾವು ಈ ಪಾಠದ ಅಂದರೆ ಜೀವಿಗಳಲ್ಲಿ ಉಸಿರಾಟ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.